ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನನ್ನ ಬೆಳಗಿನ ವ್ಲಾಗ್, ಅಂದರೆ ಬೆಳಗ್ಗೆಯಿಂದ ಫುಲ್ ನೈಟ್ವರೆಗೂ ನನ್ನ ಕಂಪ್ಲೀಟ್ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಬೇಕಿತ್ತು. ಸೊ ತಲೆಗೆ ಸ್ನಾನ ಮಾಡ್ಕೊಬಂದು ನನ್ನ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ನೈಟೇ ಸ್ವಲ್ಪ ಹೆಸ್ರು ಕಾಳು ಹಾಗೆ ಅಕ್ಕಿನ ನೆನೆ ಹಾಕಿದ್ದೆ. ಅಂದರೆ ಪೆಸರಟ್ಟು ಅಂತ ಮಾಡ್ತಾರಲ್ವ, ಸೊ ಆ ರೀತಿ ಮಾಡೋಣ ಅಂತ ಹೇಳಿ. ಸೊ ನಾನು ಎಲ್ರಿಗೂ ಅದು ಮೇ ಬಿ ಲಾಸ್ಟ್ ವೀಡಿಯೋನಲ್ಲೂ ಅದನ್ನೇ ಶೇರ್ ಮಾಡಿರ್ತೀನಿ. ಅಂದರೆ ಅದರಲ್ಲಿ ಮಿಕ್ಸ್ ದಾಲ್ ಹಾಕಿ ಮಾಡಿದ್ದೆ. ಸೊ ಅದಕ್ಕೆ ಇವತ್ತು ನಾನು ರೆಸಿಪಿ ಏನು ನಿಮಗೆ ಶೇರ್ ಮಾಡಿಲ್ಲ. ಸೊ ಅವ್ರಿಗೆ ತಿಂಡಿ ಎಲ್ಲ ಮಾಡಿಕೊಟ್ಮೇಲೆ ಇನ್ನು ಆ್ಯಸ್ ಯೂಶ್ವಲ್ ನಾನು ಕಿಚನೆಲ್ಲ ಒನ್ ಟೈಮ್ ಕ್ಲೀನ್ ಮಾಡಿಕೊಂಡೆ. ಸೊ ಒಂದ್ಸಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ನನಗೊಂಥರ ಫುಲ್ ಸಮಾಧಾನ ಆಗುತ್ತೆ. ಸೊ ಆ ರೀತಿ ಸೊ ಅಡುಗೆ ಮಾಡಿದ್ಮೇಲೆ ಒಂದ್ಸಲ ಯಾವಾಗ ಅಡುಗೆ ಮಾಡಿದ್ರು ನಾನು ಸಪೋಸ್ ಮನೇಲಿದ್ದರೆ ಒನ್ ಟೈಮ್ ಕ್ಲೀನ್ ಮಾಡ್ಕೊಬಿಡ್ತೀನಿ. ಇನ್ನು ಮಧ್ಯಾಹ್ನ ಲಂಚ್ ಏನು ಪ್ರಿಪೇರ್ ಮಾಡೋಣ ಅಂತ ಗೊತ್ತಾಗಲಿಲ್ಲ. ಸೊ ಆದ್ದರಿಂದ ಹಾಗೆ ನನಗೆ ತುಂಬಾ ಜ್ಯೂಸ್ ಕುಡಿಬೇಕು ಅನಿಸ್ತಿತ್ತು. ಫಸ್ಟ್ ಟೈಮು ಮಿಲ್ಕ್ ಬೇಕಿತ್ತು ಅಂತ ಆರ್ಡರ್ ಮಾಡಿದೆ. ಬಟ್ ಆವಾಗ ಜ್ಞಾಪಕ ಬಂದಿಲ್ಲ, ಅಂದರೆ ಲಂಚ್ಗೆ ಏನು ಪ್ರಿಪೇರ್ ಮಾಡೋಣ ಅಂತ ಯೋಚನೆ ಮಾಡಿರಲಿಲ್ಲ. ಸೊ ಆದ್ದರಿಂದ ಜ್ಯೂಸ್ ಬೇಕಿತ್ತಂತ ಹೇಳಿ ಇದಿಷ್ಟನ್ನು ಕೂಡ ಆರ್ಡರ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ತರಕಾರಿ ಕೂಡ ಬೇಕಿತ್ತು. ಸೊ ಅದರಿಂದ ಸ್ವಲ್ಪ ಬೇಳೆ ಸಾಂಬಾರು ಜೊತೆ ಮಾಡೋದಕ್ಕೆ ಸಾಂಬಾರು ಸೌತೆಕಾಯಿ ಅಂತ ಹೇಳ್ತಾರಲ್ವ, ಅದು ಎಣ್ಣೆ ಬದನೆಕಾಯಿ ಹಾಗೆ ಜ್ಯೂಸ್ ಇರ್ಬೋದು, ಅದೆಲ್ಲನೂ ಆರ್ಡರ್ ಮಾಡಿಕೊಂಡೆ. ಇನ್ನು ನೆಕ್ಸ್ಟು ಇವಾಗ ಮಧ್ಯಾಹ್ನದ ಲಂಚ್ಗೆ ಮಶ್ರೂಮ್ ಬಿರಿಯಾನಿ ಥರ ಏನಾದರೂ ಮಾಡೋಣ ಅಂತ ಹೇಳಿ ಇವತ್ತಿನ ಲಂಚ್ಗೆ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಹಾಗೆ ಅದಕ್ಕೆ ಬೇಕಾಗಿರೋದನ್ನ ಇಂಗ್ರೀಡಿಯೆಂಟ್ಸ್ನ ಜಸ್ಟು ಒಂದೊಂದು ತೋರಿಸಿದ್ದೀನಿ ಅಷ್ಟೇ. ಸ್ವಲ್ಪ ಶುಂಠಿ, ಹಾಗೆ ಒಂಚೂರು ಕೊತ್ತಂಬರಿ ಸೊಪ್ಪು, ಹಾಗೆ 1 ಆನಿಯನ್, ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ 1-2 ಟೊಮ್ಯಾಟೊ ತೊಗೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಸಿಂಪಲಾಗಿ ಮಾಡ್ಕೋಬೋದು ನೀವು ಇದನ್ನು. ಸೊ ಮೊದಲಿಗೆ ಮಶ್ರೂಮ್ನ ನೀಟಾಗಿ ಒಂದು ಸ್ವಲ್ಪ ಹೊತ್ತು ನೆನೆ ಹಾಕಿಬಿಟ್ಬಿಡಿ. ತುಂಬಾ ಮಣ್ಣಿರುತ್ತದು. ಸೊ ಆ ಮಣ್ಣೆಲ್ಲ ಸೆಟಲ್ ಆಗುತ್ತೆ. ಆ್ಯಂಡ್ 2-3 ಟೈಮ್ಸ್ ವಾಶ್ ಮಾಡಿ ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಇವಾಗ ಈ ರೀತಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಶೇಪಲ್ಲಿ ಮಶ್ರೂಮ್ನ ಕಟ್ ಮಾಡಿ ಇಟ್ಕೊಳ್ಳೋದು. ಆ್ಯಸ್ ಯೂಶ್ವಲ್ ಹೆಂಗೆ ನಾವು ವೆಜ್ ಪುಲಾವ್ ಇಂಡಿಯನ್ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿಯೇ ಇದು ಕೂಡ. ಸೊ ನಾನು ಬೇರೆ ರೀತಿಯೆಲ್ಲ ನಾನು ಟ್ರೈ ಮಾಡೋಕ್ಕೋಗಲ್ಲ, ಯಾಕಂದರೆ ನಾನು ಬೇರೆ ರೀತಿಯೆಲ್ಲ ಟ್ರೈ ಮಾಡಿದ್ರೆ ನಂಗೆ ಚೆನ್ನಾಗಿ ಬರೋಲ್ಲ. ಸೊ ಅದರಿಂದ ಈ ರೀತಿ ಮಶ್ರೂಮ್ನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳೋದು. ಇನ್ನೊಂದು ಸೈಡು ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಒಂದು 2-3 ಡ್ರಾಪ್ಸ್ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟು ಇನ್ನು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ 1-2 ಹಸಿಮೆಣ್ಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ, ಇದಿಷ್ಟನ್ನು ಮತ್ತು ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಳೋದು. ಆ್ಯಂಡ್ ಇದು ಬೇಸಿಕ್ ಮಸಾಲ, ಅಂದರೆ ನಾವು ರುಬ್ಕೊತೀವಲ್ಲ ಅದನ್ನೇ ನಾನಿಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ತಿದ್ದೀನಿ ಅಷ್ಟೇ. ಸ್ವಲ್ಪ ಚೇಂಜ್ ಇರಲಿ ನಾರ್ಮಲಾಗಿ ಮಾಡೋದಕ್ಕಿಂತ ಅಂತ ಹೇಳಿ. ಸೊ ಟೈಮ್ ಇದ್ದಾಗ ಈ ರೀತಿ ಮಾಡ್ಕೊಳ್ಳಿ. ಟೈಮ್ ಇಲ್ಲ ಅಂದರೆ ಹಸಿದೆ ಬೇಕಾದರೆ ಹಾಕ್ಕೋಬೋದು. ಸೊ ಜೊತೆಲಿ ಪುದೀನ ಬೇಕಿದ್ದರೆ ಆ್ಯಡ್ ಮಾಡ್ಬೋದು. ಆ್ಯಂಡ್ ಪುದೀನ ನನ್ನ ಹತ್ರ ಖಾಲಿಯಾಗಿತ್ತು. ಸೊ ಆದ್ದರಿಂದ ಅದೊಂದು ಸ್ಕಿಪ್ ಮಾಡಿದ್ದೀನಿ. ಪುದೀನ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಫ್ಲೇವರ್ ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ. ಆ್ಯಂಡ್ ಇನ್ನೊಂದು ಸೈಡು ಪ್ಯಾನ್ನ ಇಟ್ಕೊಂಡು ಕುಕ್ಕರ್ನ ನೆಕ್ಸ್ಟು ಆಯಿಲ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನೆಕ್ಸ್ಟು ಫುಲ್ ಸ್ಲೈಸ್ ಮಾಡಿರೋದು 1 ಆನಿಯನ್, ಒಂದು ಚಾಪ್ ಮಾಡ್ಕೊಂಡು ಆನಿಯನ್ ಹಾಕಿದ್ದೀನಿ. ಇನ್ನು ಆನಿಯನ್ ಫುಲ್ಲು ಬ್ರೌನಿಷ್ ಕಲರ್ ಆದಮೇಲೆ ಇನ್ನು ಈ ಮಶ್ರೂಮ್ನ ಹಾಕ್ಕೊಳ್ಳೋದು. ಆ್ಯಂಡ್ ಇದು ಮಶ್ರೂಮ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ನೆಕ್ಸ್ಟು ಅದೆಲ್ಲನೂ ಸಾಲ್ಟ್ ಎಲ್ಲನೂ ಹಾಕಿ ಫಸ್ಟ್ ಮಶ್ರೂಮ್ ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಬಿಡಿ. ಆ್ಯಂಡ್ ಅಡಿಷ್ನಲಿ ನೀವು ಬೇಕಿದ್ದರೆ ಯಾವುದೇ ರೀತಿ ವೆಜಿಟೇಬಲ್ಸ್ ಹಾಕ್ಕೋಬೋದು, ಹಾಗೆ ಬಟಾಣಿ ಅದೆಲ್ಲ ಹಾಕ್ಕೋಬೋದು. ಬಟ್ ನಾನು ಇಲ್ಲಿ ಏನೂ ಹಾಕ್ಕೊಂಡಿಲ್ಲ, ಸುಮ್ಮನೆ ನಾರ್ಮಲಾಗಿ ಬೇಸಿಕ್ಕಾಗಿ ಬರೀ ಮಶ್ರೂಮ್ ಯೂಸ್ ಮಾಡಿದ್ದೀನಿ. ಇನ್ನು ಇದನ್ನು ಪೇಸ್ಟ್ ಮಾಡೋದು, ಏನೇನು ಫ್ರೈ ಮಾಡಿದ್ದೀವಿ ಅದನ್ನೆಲ್ಲ ಕೂಲ್ ಆದಮೇಲೆ ಫ್ರೈ ಮಾಡಿಬಿಟ್ಟು ಅದನ್ನು ಹಾಕ್ಕೊಳ್ಳೋದು. ಇನ್ನು ಅದು ಫೈನ್ ಪೇಸ್ಟ್ ಮಾಡಿ ಅದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಸ್ವಲ್ಪ ಸಾಲ್ಟು, ಹಾಗೆ ಒಂಚೂರು ಧನಿಯಾ ಪುಡಿ. ಆ್ಯಂಡ್ ನಾನಿಲ್ಲಿ ಚಿಲ್ಲಿ ಪೌಡರ್ ಎಲ್ಲ ಏನೂ ಆ್ಯಡ್ ಮಾಡಿಲ್ಲ, ಬಿಕಾಸ್ ತುಂಬಾ ಮೆಣಸಿನ್ಕಾಯಿ ಆವಾಗಲೇ ಹಾಕ್ಕೊಂಬಿಟ್ಟಿದ್ದೀನಿ. ಸೊ ಅದಕ್ಕೆ ಆ್ಯಂಡ್ ನೀವು ಬೇಕಿದ್ದರೆ ಸ್ಟಾರ್ಟಿಂಗಲ್ಲಿನೇ ಸ್ವಲ್ಪ ಬೇಸಿಕ್, ಅಂದರೆ ಈ ಪಲಾವ್ ಎಲೆ ಸ್ಪೈಸಸ್ ಎಲ್ಲ ಹಾಕ್ಕೊತಾರಲ್ಲ, ಬಿರಿಯಾನಿ ಮಸಾಲ ಅದೆಲ್ಲ ನೀವು ಹಾಕ್ಕೋಬೋದು. ನನಗೆ ಅದು ಫ್ಲೇವರ್ ಇಷ್ಟ ಆಗೋಲ್ಲ. ಸೊ ಅದರಿಂದ ನಾನು ನಾರ್ಮಲಾಗಿ ಈ ರೀತಿಯೇ ಮಾಡ್ಕೊಳ್ಳೋದು. ಹಾಗೆ ಮೀನ್ ವೈಲ್ ವಿಶಲ್ ಕೂಗೋ ಒಳಗಡೆ ಇನ್ನು ಮಧ್ಯಾಹ್ನ ಎಲ್ಲ ಕೆಲಸ ಒಂದೇ ಸಲ ಮಾಡ್ಕೊಂಬಿಡ್ತೀನಿ ನಾನು. ಏನು ಪಾತ್ರೆಗಳೇನಿದೆ ಅಲ್ಲಿಂದ ಅಲ್ಲಿಗೆ ಕ್ಲೀನ್ ಮಾಡಿ ಎತ್ತಿಟ್ಕೊಂಬಿಟ್ಟೆ.
ಇನ್ನು ನೋಡ್ತಿರ್ಬೋದು ಬಿರಿಯಾನಿ ಕೂಡ ರೆಡಿ ಆಯಿತು. ಮ್ಯಾಕ್ಸಿಮಮ್ ಒಂದು 20 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಆ್ಯಂಡ್ ನಾನು ವೀಡಿಯೋ ರೆಕಾರ್ಡ್ ಮಾಡ್ಕೊಳ್ಳುವಾಗ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಅನಿಸುತ್ತೆ. ಬಟ್ ನಿಜವಾಗ್ಲೂ ನಾವು ಮಾಡ್ಕೋತೀವಿ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 20 ಮಿನಿಟ್ಸ್ ಸಾಕು. ಹಾಗೆ ಕಟ್ ಮಾಡಿ ಹಾಗೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಆ್ಯಂಡ್ ಇದ್ರ ಜೊತೆಯಲ್ಲಿ ಇನ್ನು ಸೈಡ್ ಡಿಶ್ಗೆ ಏನಾದರೂ ಬೇಕಾಗುತ್ತೆ ಅಂತ ಹೇಳಿ ಈ ರೀತಿ ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ, ಹೇಗಿದ್ದರೂ ಎಣ್ಣೆ ಬದನೆಕಾಯಿ ಕೂಡ ತರಿಸಿದ್ನಲ್ವ, ಸೊ ಫ್ರೆಶ್ ಆಗಿದ್ದಾಗಲೇ ಮಾಡಿಬಿಡೋಣ ಅಂತ ಹೇಳಿ ಈ ಥರ ಮಾಡ್ತಿದ್ದೀನಿ. ನನ್ನ ಹಸ್ಬೆಂಡ್ಗೆ ಅಷ್ಟೊಂದು ಇಷ್ಟ ಆಗೋಲ್ಲ, ಒಂದೊಂದು ಸಲ ಇಷ್ಟಪಟ್ಟು ತಿಂತಾರೆ. ನಾನು ಲಾಸ್ಟ್ ಟೈಮ್ ಎಣ್ಣೆ ಬದನೆಕಾಯಿ ಗ್ರೇವಿ ಮಾಡಿದಾಗ ತುಂಬಾ ಕಡಲೆ ಬೀಜ ಹಾಕ್ಬಿಟ್ಟಿದ್ದೆ, ಒಂದು ಸ್ವಲ್ಪ ಕೆಡಿಸ್ಬಿಟ್ಟಿದ್ದೆ ಕೂಡ. ಬಟ್ ಈ ಸಲ ಅಂತೂ ನಿಜವಾಗ್ಲೂ ಟೇಸ್ಟ್ ತುಂಬಾ ಸೂಪರಾಗಿತ್ತು. ನನಗೆ ಮಶ್ರೂಮ್ ಬಿರಿಯಾನಿಗಿಂತ ಇದೇ ತುಂಬ ಇಷ್ಟ ಆಗಿದ್ದು. ಸೊ ಅದ್ರ ಜೊತೆಯಲ್ಲಿ ಇದು ಕಾಂಬಿನೇಷನ್ ಆಗಿರಲಿ, ಪ್ಲೇನ್ ಆಗಿರುತ್ತೆ ಪಲಾವ್ ಥರ ಅಂತ ಹೇಳಿ ಇದನ್ನು ಕೂಡ ಮಾಡಿಕೊಂಡೆ. ಇನ್ನು ಮೇನ್ ವೈಲ್ ಗೊತ್ತಿರುತ್ತಲ್ವ, ವರ್ಕ್ ಫ್ರಮ್ ಹೋಮ್ ಅಂದರೆ ನಾವು ಹೋಗಿ ನಮ್ಮ ಕೆಲಸ ಏನಿದೆ ಅದು ಪೆಂಡಿಂಗ್ ಕೆಲಸ ಎಲ್ಲ ಮಾಡ್ಕೊತಿರ್ಬೇಕು. ಸೊ ಇನ್ನು ಟೈಮ್ ಬಂದು ಒಂದು 5 o'clock ಆಗಿತ್ತು. ಸೊ ಅದರಿಂದ ಎಳ್ನೀರು ತೆಗೆದು ಇನ್ನು ಎಳ್ನೀರು ಕುಡಿತಿದ್ದೀನಿ. ನೆಕ್ಸ್ಟು ಇನ್ನೇನಾದರೂ ಸ್ನ್ಯಾಕ್ಸ್ ಥರ ತಿನ್ಬೇಕನ್ನಿಸ್ತಿತ್ತು. ಸೊ ಅದಕ್ಕೆ ಸ್ವಲ್ಪ ಬ್ರೆಡ್ ಚೀಸ್ ಹಾಕ್ಬಿಟ್ಟು ಬ್ರೆಡ್ ಆಮ್ಲೆಟ್ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಸೊ ಇದೆಲ್ಲ ಏನಿಲ್ಲ, ಸುಮ್ಮನೆ ಬ್ರೆಡ್ನ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಟೋಸ್ಟ್ ಮಾಡ್ಕೊಳ್ಳೋದು, ಹಾಗೆ ಸ್ವಲ್ಪ ಆಮ್ಲೆಟ್ ಮಾಡಿಕೊಂಡು ಫಸ್ಟ್ ಎತ್ತಿಟ್ಕೊಳ್ಳೋದು. ನೆಕ್ಸ್ಟ್ ಇನ್ನು ಬ್ರೆಡ್ ಮೇಲೆ ಸ್ವಲ್ಪ ಚೀಸ್ ಹಾಕೋದು, ಹಾಗೆ ಆಮ್ಲೆಟ್ನ ಮಿಡಿಲಲ್ಲಿ ಹಾಕಿಬಿಟ್ಟು ತಿನ್ನೋದು. ಆ್ಯಕ್ಚುಲಿ ನಾನು ಇದನ್ನು ತಿನ್ನಬೇಕಂತ ಮಾಡಿದೆ. ಅಷ್ಟರೊಳಗಡೆ ನನ್ನ ಹಸ್ಬೆಂಡ್ ನನಗೆ ಮೋಮೋ ತೊಗೊಂಡು ಬಂದಿದ್ದರು. ಸೊ ಅದರಿಂದ ಅವರೇ ತಿಂದರು ಆ್ಯಂಡ್ ಅವರೇ ಹೇಳಿದ್ರು ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಬಟ್ ನನಗೇನೋ ಸ್ವಲ್ಪ ಆಚೆಗಡೆ ತರಿಸಿರೋ ಬಟರ್ ಬಂದು ಸ್ವಲ್ಪ ಸಾಲ್ಟ್ ಇರುತ್ತೆ ಜಾಸ್ತಿ ಅನಿಸ್ತು. ನನಗೆ ಮನೆಯಲ್ಲೇ ಮಾಡಿರೋ ಬೆಣ್ಣೆ ಅಂದರೆ ತುಂಬ ಇಷ್ಟ, ಅದರಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನನಗೇನೋ ಬ್ರೆಡ್ಡೇ ಸಾಲ್ಟ್ ಆಗಿತ್ತಾ ಇಲ್ವಾ ಬಟರೇ ಸಾಲ್ಟ್ ಆಗಿತ್ತಾ ಅದು ಗೊತ್ತಿಲ್ಲ, ಬಟ್ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆ್ಯಂಡ್ ಇವರಿಗೆ ಇನ್ನು ಊಟ ಹಾಕ್ಕೊಳ್ಳೋಣ ಅಂತ ಹೇಳಿ ಆಮ್ಲೆಟ್ ಮಾಡಿದ್ದೆ. ಆಮ್ಲೆಟ್ ಮಾಡಿಬಿಟ್ಟು ಇನ್ನು ಇವ್ರಿಗೆ ಎಣ್ಣೆ ಬದನೆಕಾಯಿ ಸಾಂಬಾರು ಇಷ್ಟ ಇಲ್ಲ, ಸೊ ಅದಕ್ಕೆ ಹೀರೆಕಾಯಿ ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡಿದ್ದೆ. ಸೊ ಅವ್ರಿಗೆ ಅದನ್ನು ಹಾಕ್ಕೊಡ್ತಿದ್ದೀನಿ. ತುಂಬ ದಿನದಿಂದ KFC ಚಿಕನ್ ತಿನ್ಬೇಕನ್ನಿಸ್ತಿತ್ತು, ಸೊ ಅದನ್ನು ಕೂಡ ತಂದಿದ್ದರು. ಸೊ ಅದನ್ನು ತಿಂದ್ಬಿಟ್ಟು ನೆಕ್ಸ್ಟ್ ಇನ್ನು ಇಲ್ಲಿ ಸೊಪ್ಪೆಲ್ಲ ತೊಗೊಂಡು ಬಂದಿದ್ದರು. ಸೊ ಅದನ್ನೆಲ್ಲ ವರ್ಕ್ ಮುಗಿಸ್ಬಿಟ್ಟು ಇನ್ನು ನಾನು ನಮ್ಮ ಪಕ್ಕದ ಮನೆ ಅಕ್ಕ ಇಬ್ಬರೂ ಸೇರಿಕೊಂಡು ಸೊಪ್ಪುಗಳನ್ನ ಬಿಡಿಸ್ಕೊತಿದ್ವಿ. ಇನ್ನು ನೈಟಿಗೆ ಸಿಂಪಲ್ಲಾಗಿ ಗಂಜಿ ಅಂದರೆ ಸ್ವಲ್ಪ ಮೊಸರು ಮತ್ತು ನಾರ್ಮಲಾಗಿ ಮುದ್ದೆ ಥರ ಗಂಜಿ ಮಾಡ್ಕೊತೀರಲ್ಲ, ಸೊ ನಾನು ಗಂಜಿ ಮಾಡಿಬಿಟ್ಟು ಮೊಸರನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಲೈಟಾಗಿ ನೈಟ್ ಟೈಮ್ಗೆ ಇದು ಒಂಚೂರು ಕುಡಿದ್ಬಿಟ್ಟು ಮಲ್ಕೊಂಡ್ರೆ ಆಯಿತು ಅಂತೇಳಿ ಇನ್ನು ಮಾರ್ನಿಂಗ್ ಕೂಡ ಇದನ್ನೇ ಕುಡಿಬೋದು. ಸೊ ಅದರಿಂದ ಇದನ್ನು ಮಾಡ್ಕೊತಿದ್ದೀನಿ. ಸೊ ನೈಟೆಲ್ಲ ಜಾಸ್ತಿ ಹೆವಿಯಾಗಿ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಈ ರೀತಿ ಮಾಡ್ಕೊಂಡಿನಿ. ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ